ಮುಖ್ಯ ವಿನೋದ ಪ್ರವೃತ್ತಿ. ಯಾಕಂದರೆ ಎಲ್ಲ ಮಕ್ಕಳು ಕೂಡ ಅರ್ಥ ಆಗ್ತಿತ್ತು, ಅವರು ಕೂಡ ನಗ್ತಾ ಇದ್ರು. ತುಂಬ ಚೆನ್ನಾಗಿ ನಾಟಕ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಪ್ರಸನ್ನ ಕುಮಾರ್ ಅವರ ಐಶ್ವರ್ಯ ಕಲಾ ನಿಕೇತನದಿಂದ ಅನೇಕ ಕಾರ್ಯಕ್ರಮ ಮಾಡ್ತಿರ್ತಾರೆ. ಸಾಂಸ್ಕೃತಿಕ ಕಲರವ, ಸಾಂಸ್ಕೃತಿಕ ಸರೋವ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಲಾಭವನದಲ್ಲಿ ಇಂಥ ಕಾರ್ಯಕ್ರಮ ಮೂಡಿ ಬರಲಿ. ಮತ್ತೊಮ್ಮೆ ನಮ್ಮ ಪ್ರೇಕ್ಷಕ ಪ್ರಭುಗಳ ಪರವಾಗಿ ನಮ್ಮ ಎಲ್ಲ ಕಲಾವಿದರು ಕೂಡ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಖಂಡಿತ ನಾವು ಮುಂದಿನ ಬಾರಿ ಕೂಡ ಇಲ್ಲಿ ಬಂದು ನಾಟಕೋತ್ಸವ ಮಾಡ್ತೀವಿ. ದಯವಿಟ್ಟು ಸಹೃದಯ ಪ್ರೇಕ್ಷಕರು ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮಗೂ ನಾವು ಅಷ್ಟು ದೂರದಿಂದ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು, ಮತ್ತು ಇದರಲ್ಲಿ ಸಾಕಷ್ಟು ಜನ ಎಲ್ಲರೂ ಧಾರಾವಾಹಿಗಳಲ್ಲಿ ನಟಿಸೆ ಮಾಡೋರು ಮತ್ತು ಕೆಲವರು ಕೆಲಸ ಮಾಡೋರಿದ್ದಾರೆ, ರಜಾ ಹಾಕ್ಕೊಂಡು ಅಥವಾ ಅವರ ಶೂಟಿಂಗ್ಗಳನ್ನ ಬ್ರೇಕ್ ತೊಗೊಂಡು ಬಂದು ಇಲ್ಲಿ ನಾಟಕ ಮಾಡ್ತಾರೆ. ದಯವಿಟ್ಟು ನೀವು ಬಂದು ಪ್ರೋತ್ಸಾಹ ನೀಡಿ. ನಾವು ಪ್ರಚಾರ ಮಾಡಿದ್ದೀವಿ, ಪಾಸಸ್ ಎಲ್ಲ ಕೊಟ್ಟಿದ್ದೀವಿ, ಬ್ಯಾನರ್ಸ್ ಎಲ್ಲ ಮಾಡಿದ್ದೀವಿ. ದಯವಿಟ್ಟು ಪಕ್ಕದವ್ರಿಗೆ ಕೂಡ ಪ್ರಚಾರ ನೀವೇ ಮಾಡಿಕೊಂಡು ಬಂದು ಕಲೆಗೆ ಪ್ರೋತ್ಸಾಹ ಕೊಡಿ. ಯಾಕಂದರೆ ಗೌರಿಬಿದನೂರು ಅಂದ ತಕ್ಷಣ ಹೊಸೂರಿನ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಎಲ್ಲರಿಗೂ ಗೊತ್ತು. ಅವರು ಹೆಚ್ಚಿನ ಕಾಲ ಅವರು ನ್ಯಾಷನಲ್ ಕಾಲೇಜಲ್ಲಿದ್ದಾಗ ಅನೇಕ ಉತ್ತಮವಾದ ನಟರನ್ನ ಅವರು ತಯಾರು ಮಾಡಿ ಕಳಿಸಿದ್ದಾರೆ. ಕಲೆಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು. ಸ್ವತಃ ಅವರು ಸೈನ್ಸ್ ಟೀಚರ್ ಆಗಿದ್ರು ಕೂಡ. ದಯವಿಟ್ಟು ಆ ಒಂದು ಇದನ್ನು ಉಳಿಸ್ಕೊಂಡು ತಾವೆಲ್ಲರೂ ಬರಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.